ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ RCBಗೆ ಬಿಗ್ಗೆಸ್ಟ್ ದಿನ, ಅತಿ ಮುಖ್ಯವಾದ ದಿನ ಅಂತ ಹೇಳ್ಬೇಕು. ಅದೇನಪ್ಪಾ ಅಂದ್ರ ನಮ್ಮ RCBಗೆ ಇದು 2ನೇ ಫೈನಲ್. ನಮ್ಮ RCB ಅವರು ಫೈನಲ್ ಹೋದಾಗ ಒಂದು ಕಪ್ ಎತ್ಕೊಂಡ್ ಬಂದ್ರು 2024ರಾಗ. ಸೊ 2026ರಾಗ ಅದೇ ಹಿಸ್ಟ್ರಿನ ಮರಳಿ ಬರಿತಾರ, ಅದು ನೋಡ್ಬೇಕಾಯ್ತು ಇವತ್ತ. ಸೊ ಇವತ್ತು RCB ವರ್ಸಸ್ DCWPL ನ ಫೈನಲ್ ಮ್ಯಾಚ್. ಸೊ ಇದ್ರೊಳಗೆ ಯಾರು ಗೆಲ್ತಾರೋ, ನಮ್ಮ RCB ಗೆದ್ರ ಎರಡನೇ ಸಲ ಕಪ್ ಗೆದ್ದಂಗ ಆಕತಿ. ಡೆಲ್ಲಿ ಅವ್ರ ಗೆದ್ರ ಫಾರ್ ದ ಫಸ್ಟ್ ಟೈಮ್ ಕಪ್ ಗೆದ್ದಂಗ ಆಕತಿ. ಡೆಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು, ಡೆಲ್ಲಿ ಅವರು ಈ 4 ಸೀಸನ್ 4 ಸಲ ಫೈನಲ್ ಬಂದವರು. ನಮ್ಮವ್ರು ಬಂದಿದ್ ಒಂದನೇ ಸೀಸನ್ ಒಳಗೆ ಕಪ್, 2ನೇ ಸೀಸನ್ ಒಳಗೆ ಕಪ್ ಗೆದ್ರು. ಸೊ ಇದು ಗೆದ್ರ 2ನೇ ಸಲ ಕಪ್ ಗೆದ್ದಂಗ ಆಕತಿ. ಓಕೆ, ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯತ್ತ ನೀವು ಕೇರ. ಇವತ್ತಿನ ಮ್ಯಾಚ್ ಆಸ್ ಇಟ್ ಇಸ್ ವಡೋದರ ಒಳಗೆ ನಡ್ಲಿಯತೈತಿ. ಫೈನಲ್ ವಡೋದರ ಒಳಗಿತ್ತು. ಸೊ ವಡೋದರ ಒಳಗೆ ನಡ್ಲಿಯತೈತಿ ಇವತ್ತಿನ ಫೈನಲ್ ಮ್ಯಾಚ್. ಸೊ ಇವತ್ತಿನ ಪಿಚ್ ಕಡೆ ಕೇಳಕ್ ಬಂದ್ರ ಪಿಚ್ ಆಸ್ ಇಟ್ ಇಸ್ ಸೇಮ್ ಇರುತ್ತೆ. ಆದ್ರೆ ಏನ್ ಇವತ್ತು ಟ್ವಿಸ್ಟ್ ಅಂದ್ರೆ, ಫೈನಲ್ ಮ್ಯಾಚ್ ಗೆ ಕೊಟ್ಟಂತ ಹಳಿ ಪಿಚ್ ಕೊಡೋ ಸಾಧ್ಯತೆ ಬಹಳ ಕಮ್ಮಿ. ಅದಕ್ಕರ ನಾವು ಎಲ್ಲಾ ಕಡೆ ಅಂದ್ರೆ IPL ಫೈನಲ್ ಆಯ್ತು, ವರ್ಲ್ಡ್ ಕಪ್ ಫೈನಲ್, ಒಟ್ ಎಲ್ಲಾ ಕಡೆ ಲೀಗ್ ಫೈನಲ್ ಆಯ್ತು, ಎಲ್ಲಾ ಕಡೆ ಫೈನಲ್ ಮ್ಯಾಚ್ ನೋಡ್ಕೊತ ಬಂದ್ರ ಹೊಸ ಪಿಚ್ ಕೊಡ್ತಾರೆ ಎಲ್ಲಾ ಕಡೆ. ಸೊ ಅದೇ ತರ ಏನೈತಿ ಇವತ್ತಿನ WPL ಫೈನಲ್ ಮ್ಯಾಚ್ ಒಳಗು ಹೊಸ ಪಿಚ್ ಕೊಡೋ ಸಾಧ್ಯತೆ ಬಾಳ ಐತಿ. ಅದಕ್ಕೆ ಹೊಸ ಪಿಚ್ ಇರೋ ಕಾರಣ ಈ ಪಿಚ್ ಹೆಂಗ್ ಬಿಹೇವ್ ಮಾಡ್ತದೆ ಅಂತ ಹೇಳಕ್ ಬರಲ್ಲ. ಸೊ ಪಿಚ್ ಬಗ್ಗೆ ಕಾಯ್ದು ನೋಡ್ಲೇಬೇಕು. ಆದ್ರೆ ಸ್ಟಾಟ್ಸ್ ಬಗ್ಗೆ ಹೆಂಗೈತೆ ಅಂದ್ರೆ 170 ಮಿನಿಮಮ್ ಸ್ಕೋರ್ 160 ಏನೈತಿ ಇಲ್ಲಿ. ಮಿನಿಮಮ್ ಸ್ಕೋರ್ ಎಲ್ಲ 170 ಹೊಡೆದ್ರೆ ಏನ್ರ ಸ್ವಲ್ಪ ಪಾರ್ ಸ್ಕೋರ್ ಅಂತ ಹೇಳ್ಬೇಕು. ಮುಂದ್ 170 ಮೇಲೆ ಏನ್ ಹೊಡಿತಿಲ್ಲ ಅದ್ ನಿಮ್ಗೆ ವಿನ್ನಿಂಗ್ ಸ್ಕೋರ್ ಆಗಿರುತ್ತೆ ಈ ಗ್ರೌಂಡ್ ಅಂತ ನಾ ಹೇಳ್ತೇನೆ. ಇನ್ನಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿದ್ದಂಗ ಸ್ಪಿನ್ನರ್ಸ್ ಗಳು ಹೆಲ್ಪ್ ಬಾಳ ಸಿಗುತ್ತೆ. ಪೇಸ್ ಅಟ್ DY ಪಾಟೀಲ್ ಪೇಸ್ ಅಂದ್ರ ಬೌನ್ಸ್ ಅಷ್ಟು ಇಲ್ಲಿ ಸ್ವಲ್ಪ ಕಮ್ಮಿ ಐತಿ, ಇಲ್ಲಿ ಬೌನ್ಸ್ ಹೆಚ್ಚಿಗಿರಲ್ಲ. ಸೊ ಬಾಲ್ ತಳಗ್ ಬರೋ ಕಾರಣ ಬ್ಯಾಟರ್ಸ್ ಒಳಗೆ ಹೆಲ್ಪ್ ಆಗತ್ತೆ ಈ ಪಿಚ್ಚ. ಇನ್ನ ಪೇಸರ್ಸ್ ಒಳಗೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಸೊ ಇನ್ನ ಫೈನಲ್ ಬಂದ್ಬಿಟ್ಟು ಏನಂದ್ರ, ನೀವು RCB ಮತ್ತ DC ಕಡೆ ನೋಡ್ರ, ನಮ್ಮ RCB ಸ್ಟಾರ್ಟಿಂಗ್ 5 ಮ್ಯಾಚ್ ಏಕಾಗಿದ್ರು, 2 ಮ್ಯಾಚ್ ಸೋತ್ರು, ಮತ್ತೊಂದ್ ಮ್ಯಾಚ್ ಗೆದ್ರು, ಫೈನಲ್ ಬಂದ್ರು. ಈಗ ಡೆಲ್ಲಿ ಅವರು ಸ್ಟಾರ್ಟಿಂಗ್ 2 ಸೋತ್ರು, ಲಾಸ್ಟಿಗೆ ಗೆದ್ದಿದ್ 5 ಮ್ಯಾಚ್, ಈಗ 5 ಮ್ಯಾಚ್ ಗೆದ್ಬಿಟ್ರು. ಸೊ ಎರಡು ಟೀಮ್ ಗೆಲ್ಕೋತ ಬಂದವು. ಆದ್ರೆ ನಮ್ಮ RCBಗೆ ಹೆವಿ ರೆಸ್ಟ್ ಸಿಕ್ಕೈತಿ. ಒಂದ್ ಕಡೆ ಅನಸ್ತತಿ ನಮ್ಮ RCB ಅವ್ರಿಗೆ ಹೆವಿ ರೆಸ್ಟ್ ಸಿಕ್ಕೈತಿ. ಸೊ ಅವ್ರ ಆಟ ಮರ್ತಿರ್ತಾರ ಒಂಥರ ಹಂಗ ಅನಸ್ತತಿ. ನಮ್ ಕಡೆ ಇನ್ನೊಂದ್ ಕಡೆ ಹೆಂಗ ಅನ್ಸುತ್ತಾರ, ಸೊ RCB ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಸಿಕ್ಕತಿ. ರೆಸ್ಟ್ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿರ್ತಾರ. ಸೊ ನಮ್ಮ RCB ಫೈನಲ್ ಭಾರಿ ಆಡ್ತೈತೆ ಒಂದ್ ಕಡೆ ಅನ್ಸ್ತತಿ. ಸೊ ಫೈನಲ್ ಅಂದಾಗ ಈ ಆಡೋರ್ ಇಷ್ಟ ಅಲ್ಲ, ನಾವು ಇದು RCB ಫ್ಯಾನ್ಸ್ ಗಳಿಗೆ ಚಿಂತೆ ಇರುತ್ತೆ. ಅದಕ್ಕರ ಸೊ ಈ ಟ್ರಸ್ಟ್ ಕೊಟ್ರೆ ಹೆಂಗ್ ಆಡ್ತಾರ ನಮ್ಮ RCB ಟೀಮ್. ಇದು ಮ್ಯಾಚ್ ಇರಂಗಿಲ್ಲ, ಮ್ಯಾಚ್ ಪ್ರಾಕ್ಟೀಸ್ ಮಾಡೋದು ಬೇರೆ, ಹಿಂಗ ನಮ್ಗೆ ಅನ್ಸತಿ. ಸೊ ಅದನ್ನೆಲ್ಲ ನಮ್ಮ ಇಂಡಿಯಾದವ್ರು ಇದು ನಮ್ಮ RCB ಅವ್ರು ಓವರ್ಕಮ್ ಮಾಡ್ತಾರ ನಾ ಅನ್ಕೋತೀನಿ. ಇನ್ನ ನೀವ್ ನೋಡ್ರಿ, ನಮ್ಮ RCB ಅವ್ರು 2024 ಕಪ್ ಫೈನಲ್ ಹೋಗಿದ್ರು, ಈ ಮತ್ ಫೈನಲ್ ಕೊಟ್ಟಾರು. ಇದು ಒಂಥರ 24-26. ಸೊ ಹಿಂಗ್ ಹಿಸ್ಟ್ರಿ ರಿಪೀಟ್ ಆಗ್ಲತ್ತ ಅಷ್ಟೇ. ಈ ಎಲ್ಲ ಹಿಸ್ಟ್ರಿ ಒಳಗು ಡೆಲ್ಲಿ ಅವ್ರ ಅಂತೂ ಅದಾರ. ಓಕೆ, ಇವತ್ತಿನ ಮ್ಯಾಚ್ ಮೇನ್ ಯಾರ ಮೇಲೆ ಕಂಡಿಡ್ಬೇಕಂದ್ರೆ, ನಾವು ಒಂದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಮೇಲೆ ಪಕ್ಕ ಕಂಡಿಡ್ಬೇಕು. ಒಂದ್ ನಮ್ಮ ಟೀಮ್ನಾಗ ಒಂದು ಗ್ರೇಸ್ ಹ್ಯಾರಿಸ್ ಅದಾರು, ಜಾರ್ಜಿಯಾ ವಾಲಾ, ಮತ್ತ ಇವ್ರು ಇಂಗ್ಲೆಂಡ್ ಪ್ಲೇಯರ್ ಆದಂತ ಇಂಗ್ಲೆಂಡ್ ಪ್ಲೇಯರ್ ಆದಂತ ಲಾರೆನ್ ಬೆಲ್. ಫಾರಿನರ್ಸ್ ಹೇಳ್ತೀನಿ, ಫೈನಲ್ ಮ್ಯಾಚ್ ನ ಈ ಪರ್ಫಾರ್ಮೆನ್ಸ್ ಕೊಡ್ತಾರೋ. ಸೊ ಅವ್ರ ಮೀರ್ಸೋರ್ ಫೈನಲ್ ಮ್ಯಾಚ್ ನಾಗ. ಸೊ ಅವ್ರ ಮೀಚ್ ನಮ್ಮ ಇಂಡಿಯಾ ಪ್ಲೇಯರ್ಸ್ ಅಂದ್ರೆ ಸ್ಮೃತಿ ಮಂದನ ಆಯ್ತು, ಮತ್ತ ನಮ್ಮ ರಿಚಾಕ್ ಇಂಥವ್ರು ಪರ್ಫಾರ್ಮೆನ್ಸ್ ಕೊಡ್ರೆ ನಮ್ ಪಕ್ಕ RCB ಗೆದ್ದೇ ಗೆಲ್ತೈತಿ. ಸೊ ಹೆಡ್ ಟು ಹೆಡ್ ನೋಡ್ಕೊತ ಬಂದ್ರೆ ಹೆಂಗಿದ್ರೆ ನಮ್ಮ RCB ಮೇಲ್ಗೈ ಐತಕ ಬಂದಿದ್ದೆಲ್ಲ ಸೋಲ್ಸಿದ್ರು. ಮೊನ್ನೆ ಒಂದೇ ಮ್ಯಾಚ್ ಸೋತಾರ ಅಷ್ಟ, ಒಂದ್ ಮ್ಯಾಚ್ ನಾವ್ ಗೆದ್ವಿ. ಸೊ ಅಂತ ದೊಡ್ಡ ಹೆವಿ ಅಂದ್ರೆ ಹೆಡ್ ಟು ಹೆಡ್ ಏನಿಲ್ಲ, ಎಲ್ಲ ಕರೆಕ್ಟ್ ಐತಿ. ಸೊ ಇನ್ನ ನಾವ್ ಯಾರ್ಯಾರನ್ನ ಕಟ್ ಹಾಕ್ಬೇಕಪ್ಪ ಡೆಲ್ಲಿ ಟೀಮ್ನಾಗ ಅಂದ್ರ, ಫಾರ್ ದ ಫಸ್ಟ್ ಏನಂದ್ರ ಆ ಅಕ್ಕ ಲಿಜಾರ್ಡ್ಲಿ ಅಂತ ಏನ್ ಅದಾರ ಅವ್ರನ್ನ ಫಸ್ಟ್ ಕಟ್ ಹಾಕ್ಬೇಕು. ಎದಕ್ಕಂದ್ರ ಆ ಅಕ್ಕ ಮೊನ್ನೆ ಇದ್ದು ಗುಜರಾತ್ ಅವ್ರ ಲಾಸ್ಟ್ ಓವರ್ ಮಾಡ್ತಿದ್ದ, ಲಾಸ್ಟ್ ಓವರ್ ನ ಚೋಕಿಂಗ್ ಮಾಡ್ತಾರ. ಲಾಸ್ಟ್ ಓವರ್ ನ ಬಂದ್ ಏನು ಸೋಲ್ತಿದ್ರು. ಅದಕ್ಕ ಲಿಜಾರ್ಡ್ಲಿ ಅವ್ರ ಮೊನ್ನೆ 24 ಬಾಲಿಗೆ 43 ನೋಡೋ ಕಾರಣ ಇವ್ರ ಲಗುಟ್ ತೆಗದ್ರ DC ಆಟ ಸ್ಲೋ ಆಕೈತಿ. ಇನ್ನೊಂದು ಶಫಾಲಿ ವರ್ಮಾ, ಜಮೈಮಾ ರೋಡ್ರಿಗಸ್, ಇವ್ರ 3 ಮಂದಿ ತೆಗದ್ರ ಅರ್ಧ ಆಟ ಮುಗದಂಗ ಡೆಲ್ಲಿ ಅವ್ರದ್ದು. ಸೊ ಇನ್ನು ಬಾಲಿಂಗ್ ಒಳಗೆ ಯಾರು ಹುಷಾರಿರ್ಬೇಕ, ಮಾರಿಸನ್ ಕ್ಯಾಪ್ ಅವ್ರಿಗೆ ಮೋಸ್ಟ್ ಹುಷಾರಿರ್ಬೇಕು. ಸೊ ಇವ್ರ ಆಟ ಎಲ್ಲ ಚೇಂಜ್ ಮಾಡ್ಲತ್ತಾರ. ಹಂಗ ನಂದಿನಿ ಶರ್ಮಾ, ಇವ್ರಿಬ್ರು ನಮ್ಮ RCB ಅವ್ರ ಏನ್ ಸ್ವಲ್ಪ ಹುಷಾರಾಗಿ ಆಡಿದಂದ್ರ ನಮ್ಮ RCB ಫೈನಲ್ ದಾಗ ಗೆಲ್ಲು ಯಾವ್ದೇ ಡೌಟ್ ಬೇಡ, ಆರಾಮ್ ಗೆಲ್ತೈತಿ ನಮ್ಮ RCB. ಇನ್ನ ನಮ್ಮ RCB ಅಂತ ಅವ್ರಿಗೆ ಯಾರು ಮೂಳ ಬಂದ್ರ ಪಕ್ಕ ನಮ್ ಟೀಮ್ ಇಂತ ಲಾರೆನ್ ಬೆಲ್ ಅಂದ್ರ ಪಕ್ಕ ಮೂಲಕ ಅಂದ್ರೆ ಮ್ಯಾಚ್ ಅಪ್ಸ್ ತಕೊಂಡ್ಬಿಡ್ರಿ. ಲಾರೆನ್ ಬೆಲ್ ವರ್ಸಸ್ ಶಫಾಲಿ ವರ್ಮಾ, ಮತ್ ನೀವು ಸಯಾಲ್ ಸಿತ್ಕೇರಿ ವರ್ಸಸ್ ಲಿಜಾರ್ಡ್ಲಿ. ಎದಕ್ಕಾರ ನೀವು ಇಬ್ಬರಿಗೆ ಬಾಲ್ ಒಳಗ್ ಬರೋ ಕಾರಣ ಸ್ವಲ್ಪ ಆಡೋದ್ ಕಷ್ಟ ಆಕೈತಿ. ಸೊ ಅದಕ್ಕೆ ಏನೈತಿ, ಇವ್ರಿಬ್ರು ಲಾರೆನ್ ಬೆಲ್ ಟು ಶಫಾಲಿ ವರ್ಮಾ, ಲಿಜಾರ್ಡ್ಲಿ ಮತ್ತ ಅದು ಸಯಾಲ್ ಸಿತ್ಕೇರಿ
ಇವ್ರಿಬ್ರು ಮ್ಯಾಚ್ ಅಪ್ಸ್ ನೋಡಕ್ ಬಾರಿ ಇರ್ತೈತಿ. ಇವ್ರು ಪಕ್ಕ ಡೆಲ್ಲಿವರಿಗೆ ಕಾಡೇ ಕಾಡ್ತಾರೋ ಇವತ್ತಿನ ಮ್ಯಾಚ್ ಒಳಗ. ಮತ್ತಿನ್ನ ಇಬ್ರು ಮ್ಯಾಚ್ ಅಪ್ಸ್ ಆಯ್ತು. ಇನ್ನ ಇದು ಪ್ಲೇಯಿಂಗ್ ಇಲ್ಲ ಅಂತ ಬಂದ್ರ ನಮ್ಮ RCB ಪ್ಲೇಯಿಂಗ್ ಇಲ್ಲ ಫೈನಲ್ ಒಳಗೆ ಹೆಂಗಿರ್ತಾರ, ಓಪನಿಂಗ್ ಒಳಗ ಸ್ಮೃತಿ ಮಂದನ ಅವ್ರ ಗ್ರೇಸ್ ಹ್ಯಾರಿಸ್ ಅಂತ ಇದ್ದಿರ್ತಾರೋ. ಮೂರನೇ ನಂಬರ್ ಒಳಗ ಹೆಂಗಿದ್ರು ಜಾರ್ಜ್ ಬರೋತಾರೋ. 4ನೇ ನಂಬರ್ ಹೆಂಗಿದ್ರು ಇದು ಗೌತಮಿ ನಾಯಕ್ ಅವ್ರಿಲ್ಲ, ಗೌತಮಿ ನಾಯಕ್ ಅವ್ರ ಬದ್ಲಿ ಪೂಜಾ ಹೊಸಕರ್ ಅವ್ರನ್ನ ಹಾಕೋದಾರು. ಸೊ ಅವ್ರ ಬದ್ಲಿ ಏನೈತಿ 4 ನಂಬರ್ ರಿಚಾ ಘೋಷ್ ಅವ್ರು ಬರ್ತಾರೋ. 5ಕ್ಕ ನಮ್ಮ ಇದು ಇವ್ರು ಬರ್ತಾರ ತಿಳ್ಕೊರ. 5ಕ್ಕ ನಂಡನ್ ಡಿ ಕ್ಲರ್ಕ್ ಅವ್ರು ಬರ್ತಾರೋ. 6ಕ್ಕೆ ಶ್ರೇಯಾಂಕ ಪಾಟೀಲ. 7ಕ್ಕೆ ಏನೈತಿ ಅಲ್ಲಿ ಇದು ಅರುಂಧತಿ ರೆಡ್ಡಿ ಅವ್ರು ಬರ್ತಾರೋ. 8ಕ್ಕೆ ಏನೈತಿ ಲಾರೆನ್ ಬೆಲ್ ಅವ್ರು ಬರ್ತಾರೋ. 9ಕ್ಕ ರಾಧಾ ಯಾದವ. 10ಕ್ಕೆ ಏನೈತಿ ಅಲ್ಲಿ ಸಯಾಲಿ ಸತ್ಗಿರಿ. 11 ನಂಬರ್ ಪೂಜಾ ಹೊಸಕರ್ ಆಡ್ತಾರೋ. ಸೊ ಪೂಜಾ ಹೊಸಕರ್ ಅವ್ರು ನಮ್ಮ RCB ಅವ್ರು ಎದಕ್ ಪಿಕ್ ಮಾಡ್ಯಾರ ಅಂದ್ರ ಲಾಸ್ಟಿಗೆ ಬ್ಯಾಟಿಂಗ್ ತಂದು ಕೊಡ್ತಾರೋ. ಗೌತಮಿ ನಾಯಕ್ ಅವ್ರು ಪೂರಾ ಅಟ್ರ ಫ್ಲಾಪ್ ಹೊಡೆದ್ರು. ಒಂದ್ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ ಸೊ ಅದಕ್ಕೆ ಏನೈತಿ ಪೂಜಾ ಹೊಸಕರ್ ಅವ್ರನ್ನ ಸ್ವಲ್ಪ ಬ್ಯಾಟಿಂಗ್ ಇರ್ಲಿ ಸ್ವಲ್ಪ ಹೊತ್ತ ಕರ್ಕೊಂಡಾರ. ಇವತ್ತಿನ ಅಂದ್ರ ಈಗ ಬರ್ಬರ್ತಾ ಎಲ್ಲ ಮ್ಯಾಚ್ ಕರ್ಕೊಂಡಾರು. ಸೊ ಇದೆಲ್ಲ ಆಯ್ತು. ಇನ್ನ ಫೈನಲ್ ಆಗಿ ಇವತ್ತಿನ ಪ್ರಿಡಿಕ್ಷನ್ ಕಡೆ ಬಂದ್ ಬಿಡಪ್ಪ ಅಂತ ಪ್ರಿಡಿಕ್ಷನ್ ಕಡೆ ಕೇರ. ನಾ ಹೇಳಿದ ಪ್ರಿಡಿಕ್ಷನ್ ಬರ್ಬರ್ತಾ ಎಲ್ಲ ಕರೆಕ್ಟ್ ಆಗ್ಯಾವ. ಸೊ ಕಿವಿ ಇಟ್ಟು ಸ್ವಲ್ಪ ಹೆಚ್ಚಿಗೆ ಕೆಲ್ಸವ್ರು ಎದಕ್ಕಾರ ಇವತ್ತಿನ ಫೈನಲ್ ಪ್ರಿಡಿಕ್ಷನ್ ಒಳಗ WPL 2026 ಫೈನಲ್ ಪ್ರಿಡಿಕ್ಷನ್ ಯಾರು ಗೆಲ್ತಾರಪ್ಪ ಅಂತ ಅಂದ್ರೆ ನಾನ್ ಬಿಗ್ ಬಾಸ್ ಅವ್ರ ವೇಟ್ ಮಾಡಲ್ಲ. ಪ್ರಕಾರ ಈ ಸಲ ಮತ್ತೆ RCB 2ನೇ ಕಪ್ ಎತ್ತೋ ಎಲ್ಲಾ ಸಾಧ್ಯತೆ ಐತಿ. ಮತ್ತೆ ಕಾಲ ಕುಡ್ಕೊಂಡ್ ಬಂದೈತಿ. ಸೊ ನೋಡುವ ಏನಾಗತ್ತೆ. ನಮ್ಮ RCB 2000 ಕಪ್ 2ನೇ ಸಲ ಕಪ್ ತರ್ತೈತಿ. ಮತ್ತೆ ಈ ಸಲ ಕಪ್ ನಮ್ದು ಅನ್ನೋ ಡೈಲಾಗ್ ಬಂದೇ ಬರ್ತೈತೆ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡ್ರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.